पहले जिला पंचायत के चीफ एग्जीक्यूटिव ऑफिसर की अध्यक्षता में स्टेट शीप एंड वूल डेवलपमेंट कॉर्पोरेशन के जरिए चरवाहों के एसोसिएशन और संगठनों को कई तरह की सुविधाएं दी जाती थी, लेकिन 23 फरवरी को सरकार ने संबंधित चुनाव क्षेत्रों के एमएलए को चरवाहों को दी जाने वाली अलग अलग सुविधाओं के लिए सिलेक्शन कमेटी का चेयरमैन नियुक्त कर दिया है। इससे चरवाहों के एसोसिएशन और फायदा उठाने वालों के साथ नाइंसाफी होने की संभावना है, इसलिए एमएलए को चेयरमैन के पद से हटाया जाना चाहिए। ऐसा भेड़ और बकरी महामंडल के स्टेट डायरेक्टर पंडित राव चिद्री ने कहा। गुरुवार को जिला पत्रिका भवन में बुलाई गई एक प्रेस कॉन्फ्रेंस में उन्होंने कहा कि डी देवराज उर्स डेवलपमेंट कॉर्पोरेशन में कुल 11 कॉर्पोरेशन हैं। इसके अलावा जिला पंचायत सीईओ इन 15 कॉर्पोरेशन के प्रेसिडेंट हैं, जिनके नाम बंजारा डेवलपमेंट कॉर्पोरेशन, आदि जम्बाबा डेवलपमेंट कॉर्पोरेशन, भोवी डेवलपमेंट कॉर्पोरेशन और अंबेडकर डेवलपमेंट कॉर्पोरेशन है। लेकिन सिर्फ स्टेट भेड़ और ऊन डेवलपमेंट कॉर्पोरेशन के लिए सरकार ने कुछ दिन पहले ही एक आदेश जारी कर संबंधित चुनाव क्षेत्रों के एमएलए को प्रेसिडेंट बनाया। एमएलए अपने कार्यकर्ताओं या नेताओं के जरिए दूसरों को जिम्मेदारी सौंपते हैं। ऐसे में असली भेड़ पालकों और भेड़ पालक संगठनों के लाभार्थियों को सुविधाएं मिलना मुश्किल है। इसलिए एमएलए को तुरंत सिलेक्शन कमेटी के चेयरमैन पद से हटाकर पूर्व जेडपी सीईओ को चेयरमैन का पद दिया जाना चाहिए और भेड़ पालकों को सुविधाएं दी जानी चाहिए, ऐसा पंडित राव चिद्री ने कहा। अगर विधायकों को सिलेक्शन कमेटी के प्रेसिडेंट बने रहना है तो चिद्री ने सीएम से अपील की है कि वे ऊपर बताई गई सारी जानकारी इकट्ठा करें और सर्टिफिकेट लेकर भेड़ पालक संघों को सुविधाएं दे। इस मौके पर चंद्रकांत नीलगे, लोकेश जवाड़े, अमृतराव वग्गे, श्यामाराव रक्षल, अशोक हाड़ेंबूर, श्रीनिवास मेथरे, बालाजी जबाड़े, नरसिंह सोनल, संजू कुमार अल्लूरे और कई जाने माने लोग उपस्थित रहे। कैमरामैन पपुराज का कवरेज। ನಾವು ಕುರಿ ಮಹಾಮಂಡಳದ ನಿರ್ದೇಶಕರಾಗಿ ಮತ್ತು ನಮ್ಮ ಜೊತೆಗೆ ಉಣ್ಣೆ ಕೈಮಗ್ಗದ ನಿರ್ದೇಶಕರಾದಂಥ ಶಿವರಾಜ್ ಮಲೇಶಿ ಅವರು ಹಾಗೂ ಇನ್ನಿತರರು ಸೇರಿ ಇವತ್ತೊಂದು ಪತ್ರಿಕೆ ಪ್ರೆಸ್ ಮೀಟನ್ನು ಇಟ್ಟಿದ್ದೀವಿ. ಅದರಲ್ಲಿ ಹೇಳ್ತಕ್ಕಂಥ ವಿಷಯ ಏನಂದರೆ, ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 2013 CM ಆದಮೇಲೆ ಕುರಿ ಅಂತಕ್ಕಂಥ ಒಂದು ಇದಕ್ಕೆ ಪ್ರಾಣಿಗೆ ಅಥವಾ ಕುರಿಗಳಿಗೆ ಭಾಳಷ್ಟು ಅಭಿವೃದ್ಧಿ ಪಡಿಸ್ಲಿಕ್ಕೆ ಅವ್ರದ್ದು ಭಾಳ ದೊಡ್ಡ ಶ್ರಮ ಇದೆ. ಇವತ್ತು ಕುರಿಗಾರಿಗೆ ಏನು ಅನುಕೂಲ ಆಗಿದೆ ಇಡೀ ರಾಜ್ಯದಲ್ಲಿ ಅಂದರೆ, ಇಡೀ ದೇಶದಲ್ಲಿ ಆಗಿದೆ ಅಂದರೆ ಅದು ಸಿದ್ದರಾಮಯ್ಯರ ಕಾಲದಲ್ಲಿ ಮಾತ್ರ ಆಗಕ್ಕೆ ಸಾಧ್ಯ. ಅವ್ರು ಮಾಡಿದ್ದಾರೆ. ಅವ್ರು ನಮಗೆ ಈ ಸತ್ ಕುರಿಗೆ ಪರಿಹಾರ 5,000 ರೂಪಾಯಿ ಕೊಡ್ತಕ್ಕಂಥದ್ದನ್ನು ಯೋಜನೆ ಜಾರಿಗೆ ತಂದರು. ಈಗ ಮೊನ್ನೆ 2018 ಎಲೆಕ್ಷನ್ ಚುನಾವಣೆ ಆದಾಗ, 23 ಚುನಾವಣೆ ಆದಾಗ ಮತ್ತೆ 7,000 ರೂಪಾಯಿ ಕೊಡ್ತಕ್ಕಂಥ ಯೋಜನೆ ಕೂಡ ಈಗ ಜಾರಿ ತಂದರೆ. ಒಂದು ಕುರಿ ಸತ್ತರೆ 5ರಿಂದ ಮತ್ತು 7,000 ಮಾಡಿದ್ದಾರೆ. ಮತ್ತು ಕುರಿಗಳಿಗೆ ಆ ಸೊಸೈಟಿ ಮುಖಾಂತರ ಔಷಧಿ ಕೊಡೋದು ಕೂಡ ಅವರು ಮಾಡಿದ್ದಾರೆ, ಕುರಿಗಳಿಗೆ ಯಾವುದು ಕಾಯಿಲೆ ಬರಬಾರ್ದು ಅಂತೇಳಿ. ಮತ್ತು ಕುರಿಗಾರರಿಗೆ ಕಟ್ಟದಂಥ ಒಂದು ಸೊಸೈಟಿಗಳಿಗೆ ಒಂದೊಂದು 5-5 ಲಕ್ಷ ರೂಪಾಯಿ ಅವ್ರಿಗೆ ಸಹಾಯಧನ ಕೂಡ 30 ಕೋಟಿ ರೂಪಾಯಿ ಈಗಾಗಲೇ ಅವರು ನಿರ್ದೇಶಕರು ಕರ್ನಾಟಕ ಸಹಕಾರ ಉಣ್ಣೆ ಕೈಮಗ್ಗ ನೇಕಾರ ಮಹಾಮಂಡಳದ ನಿರ್ದೇಶಕನಾಗಿದ್ದೀನಿ. ಈಗ ಪಂಡಿತ್ ಚಿದ್ರಿ ಹೇಳ್ದ ಹಾಗೆ ಅವರು ಹೇಳಿದ್ದೆಲ್ಲ 100ಕ್ಕೆ 100 ಸತ್ಯ. ಈಗ ನಾ ಸ್ವಲ್ಪ ವಿಷಯ ಹೇಳ್ತೀನಿ. ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಇದು ಸುಮಾರು 50 ವರ್ಷ ಆಯ್ತು ಸ್ಥಾಪನೆಯಾಗಿ. ಆ 50 ವರ್ಷದಿಂದ ಆ ನಿಗಮದಲ್ಲಿ ಸರಿ ಸುಮಾರು 800 ಕೋಆಪರೇಟಿವ್ ಸೊಸೈಟಿ ಇದೆ. ಅಂದರೆ ಉಣ್ಣೆ ಕುರಿ ಮತ್ತು ಉಣ್ಣೆಗೆ ಸಂಬಂಧಪಟ್ಟ 800 ಕೋಆಪರೇಟಿವ್ ಸೊಸೈಟಿಗಳಿವೆ. ಆ 800 ಕೋಆಪರೇಟಿವ್ ಸೊಸೈಟಿಗಳು ಇಲ್ಲಿವರೆಗೂ ಸುಮಾರು 50 ವರ್ಷದಿಂದ ಇಲ್ಲಿವರೆಗೂ ಆ ನಿಗಮದವರೇ ಫಲಾನುಭವಿಗಳಿಗೆ ಆಯ್ಕೆ ಮಾಡ್ತಿದ್ದರು, ಹಂಚುತ್ತಿದ್ದರು. ಅಂದರೆ ಎಲ್ಲ ಸೊಸೈಟಿಗಳು ಹಂಚುತ್ತಿದ್ದರು. ಇವಾಗಿಂದ ಇತ್ತೀಚಿನ ಆರ್ಡರ್, ಈ ತಿಂಗಳಲ್ಲಿ ಒಂದು ಆರ್ಡರ್ ಹೊರಡಿಸಿದ್ದಾರೆ, ಸುತ್ತೋಲೆ ಹೊರಡಿಸಿದ್ದಾರೆ. ಪಶುಪಾಲನಾ ಇಲಾಖೆದವರು, ಆಮೇಲೆ ಪಶುಪಾಲನಾ ಇಲಾಖೆಯ ಸೆಕ್ರೆಟರಿಯವರು ಒಂದು ಆರ್ಡರ್ ಹೊರಡಿಸಿದ್ದಾರೆ. ಇನ್ನು ಮುಂದೆ 224 MLAಗಳು ಏನಿದ್ದಾರೆ ಅವರ ಅಧ್ಯಕ್ಷತೆಯಲ್ಲೇ ಫಲಾನುಭವಿಗಳು ಆಯ್ಕೆ ಆಗಬೇಕು ಅಂತ. ಅದು ಸಾಮಾನ್ಯ ಜನರಿಗೆ ಅಂದರೆ SC ST ನಾರ್ಮಲ್ ಆಗಿ ಯಾರಾದರೂ ಆಗೋ ಇರ್ಬೋದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಉದಾಹರಣೆ SC ST